ಒಂದು ವಾತಾವರಣಕ್ಕೂ ಬರ್ತಿರೋ ಜಿಟಿ ಜಿಟಿ ಮಳೆಗೂ ಮುಂಗಾರು ಮಳೆ ನೆನಪಾಗುತ್ತೆ. ಇವತ್ತು ನಾವು ಹೋಗ್ತಿದ್ದೀವಿ ಶಿವಮೊಗ್ಗದಿಂದ ಸಿಗಂಧೂರಿನ ಕಡೆಗೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ನೋಡಿ, ಇಲ್ಲಿ ಮಳೆ ಬರೋ ಪ್ರಯುಕ್ತ ಒಳ್ಳೆ ಲಂಗ ಆಗ್ತಿದ್ದಾನೆ ನಮ್ಮ ಪಾರ್ಟ್ನರು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಮಳೆ ಬರ್ತಾ ಇದೆ ಸಾಗರದಲ್ಲಿ. ಲಂಗ ಫ್ರಮ್ ಲವಂಗ, ವಿ ಆರ್ ಫ್ರಮ್ ಶಿವಮೊಗ್ಗ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಎಲ್ಲರೂ ಹುಡುಗಿನ ಹಾಕೊಂಡು ಹೋಗ್ತಾರೆ ಟ್ರಿಪ್ಗೆ. ನಮ್ದು ನೋಡ್ರಿ ಹಿಂಗಾನೆ ಬರ ಇವನ್ ಹಾಕೊಂಡು ಹೋಗ್ತಾ ಇದೀವಿ. ಇದು ಸ್ಟಾರ್ಟಿಂಗ್ ಹಿಂಗೆ ಬರ್ತಾ ಇದ್ದಿದ್ದು, ಇವಾಗ ಬ್ರಿಡ್ಜ್ ಮಾಡಿರೋದು ನೋಡ್ರಿ. ಬಂದ್ವಿ ಫಸ್ಟ್ ಸ್ಟಾರ್ಟಿಂಗ್ ಹಿಂಗೆ ಬರ್ತಿದ್ದಿದ್ದು ನಾವು. ಬ್ರಿಡ್ಜ್ ಆದ್ಮೇಲಿಂದ ಲಾಂಜ್ ಎಲ್ಲ ಕ್ಲೋಸ್ ಮಾಡಿದ್ರು ನೋಡ್ರಿ. 2 ಲಾಂಜು, ಒಂದು ಈ ಕಡೆ ಒಂದು ಆ ಕಡೆ, ಮಧ್ಯದಲ್ಲಿ ನಾವು ಹಿಂಗೆ ಹುಲಿ ನಾವು ಹುಲಿ. ಖಾಲಿ ಖಾಲಿ, ನೀರು ಜಾಸ್ತಿ ಆಗಿದೆ ನೋಡ್ರಿ. ಲಾಂಜಲ್ಲೂ ಯಾರು ಇಲ್ಲ. ಸಿಗಂದು ನೀರು ಫುಲ್ ಆಗೈತೆ. ಶರಾವತಿ ಇನ್ನೀರು. ಲಾಂಜ್ ಖಾಲಿ ಖಾಲಿ. ಲಾಂಜ್ ಒಳಗೆ ಹೋಗೋಣ ಬರ್ರಿ, ನೋಡೋಣ. ಲಾಂಚ್ ಖಾಲಿಯಾಗಿ ನಿಂತಿದೆ. ಹೋದ್ರೆ ಒಳ್ಳೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ, ಮತ್ತೆ ಒಂದು ಮೆಮೊರಿ ಸಿಗುತ್ತೆ. ಲಾಂಚ್ ನಿಲ್ಸ್ಯಾರೆ, ಲಾಂಚಿಗೆ ದುಡ್ಡು ಇಲ್ಲ. ಆರಾಮಾಗಿ ನಾವು ಓಡಾಡ್ಬೋದು ನೋಡ್ರಿ ಇಲ್ಲಿ. ಆದ್ರೂ ಏನು ಬೇಜಾರು ಹೇಳು. ನಾವು ಲಾಸ್ಟ್ ಟೈಮ್ ಬಂದಾಗ ಎಷ್ಟು ಜನ ಇದ್ರು, ಹೋಗೋದಕ್ಕೊಂಥರ ಮಜಾ ಇತ್ತು. ಸೇತುವೆ ಆಗಿದ್ದರೆ ಒಂದು ಖುಷಿ ಬಿಟ್ರೆ, ಆದರೆ ಈಗ ನೋಡ್ರಿ ಬಂದು ನಾ ಲಾಂಚ್ ಮೇಲ್ಗಡೆ ಹೆಂಗಿರುತ್ತೆ ಅಂತ. ಇಲ್ಲಿಂದ ಸೈಕ್ ಆಗಿದೆ ವ್ಯೂ ಮಾತ್ರ. ಅಲ್ಲೊಂದು ಲಾಂಚ್ ನಿಂತಿದೆ, 3 ಲಾಂಚ್ ನಿಂತಿದ್ದಾವೆ ಇಲ್ಲಿ. ನಿಮ್ಮನ್ನ ಫೋನ್ ತೆಗಿ ಹಿಂಗೆ. ನಾವು ಹೋದ್ಸಲ ಫಂಕ್ಷನಿಗೆ ಬಂದಾಗ ನೋಡಿಲಿ ಮೇಲೆ ಅಲ್ಲಿ ಒಳಗೆ ಬಿಡೋಕ್ಕೂ ಅಲ್ಲ ಕೆಳಗೆ ಬಿಡೋಕ್ಕೂ ಯಾರು ಇದ್ದಿಲ್ಲ. ಈಗ ಮೇಲೆ ಬಂದರೂ ಕೇಳೋರಿಲ್ಲ, ಆ ಥರ ಆಗಿದೆ ಇಲ್ಲಿ. ಹ್ಞೂ ಕಣ, ಈಗ ಹಂಗೆ ಆಗಿದೆ ಪರಿಸ್ಥಿತಿ. ಆದರೆ ಇನ್ನೊಂದು ಏನಪ್ಪ ಬೇಜಾರು ಅಂದರೆ ಇವನ್ನೆಲ್ಲ ಹೆಂಗೆ ನಿಂತು ಖಾಲಿ, ಲಾಂಜ್ ಎಲ್ಲ ಖಾಲಿ. ಅದೇ ನಿಂತು ಹಾಳಾಗ್ಬಿಡ್ತಾವಲ್ಲ. ಏನಾದರೂ ಒಂದು ಆ ಲಾಂಜು ಖಾಲಿ, ಈ ಲಾಂಜು ಖಾಲಿ. ಇದನ್ನೇನಾದ್ರು ಅಡ್ವೆಂಚರಾಗಿ ಮಾಡ್ಬೇಕು ಅವ್ರ. ಸುಮ್ಮನೆ ವ್ಯೂ ನೋಡಷ್ಟೇ. ವ್ಯೂ ನೋಡೋಕ್ಕೋಸ್ಕರ ಟೂರಿಸ್ಟ್ ಪ್ಲೇಸ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಇದನ್ನ ಇಲ್ಲ ಕೆಳಗಡೆ ಯಾರು ಇದು ಲಾಂಚ್ನ ಪೈಲಟ್ನ ಜಾಗ ನೋಡಿ. ಲಾಂಚಲ್ಲಿ ಪೈಲಟ್ ಇಲ್ಲ ಅಂದರೆ ಪೈಲಟ್ ಟವಲಾಗಿ ರಿಸರ್ವ್ ಮಾಡಿದ್ದಾರೆ. ಪಕ್ಕದಲ್ಲಿ 2 ಸೀಟ್ ಖಾಲಿ ಬಿಟ್ಟಿದ್ದಾರೆ, ಒಂದು ನನಗೆ ಒಂದು ಇವನಿಗೆ. ಇಳಿಯಪ್ಪ ಕೆಳಗಡೆ. ಮುಗೀತು ಲಾಂಜ್ ಮೇಲ್ಗಡೆ. ಇಲ್ಲಿ ನಿಮಗೆ ಒಂದು ತೋರಿಸ್ತೀನಿ ನೋಡಿ, ಇಲ್ಲಿ ಏನಂತ ಬರ್ತೀರಂತ. ಲಾಂಜ್ ಇಲ್ಲಿ ಸಾಯ್ತು ಕಣಪ್ಪ. ಈಗ ಏನೋ ಅವಾಗ ನಾವು ಬಂದಾಗ ಇಲ್ಲಿ ಪ್ಲೇಸಲ್ಲಿ ಫುಲ್ಲು ಜನ ಅಂದರೆ ಜನ, ನಿಲ್ಲಕ್ಕೂ ಜಾಗ ಇಲ್ಲ, ಕೂರೋಕ್ಕೂ ಜಾಗ ಇಲ್ಲ. ಇವಾಗ ನೋಡಲ್ಲಿ ಖಾಲಿ ಖಾಲಿ ಹೊಡಿತಿದೆ. ಅಲ್ಲಿ ಗಾಡಿ ನಿಲ್ಲಿಸಿದ್ರೆ ಇಳಿಸ್ಬಿಟ್ಟು ಓಡಿಸ್ಬಿಡೋರು. ಇದು ನಮ್ಮ ಮನೆ ಬರ ಅಲ್ಲಿ. ಇವಾಗ ನೋಡು ಯಾರು ಲಾಂಚ್ ನಿಲ್ಸಾದ್ಮೇಲೆ ನೋಡಿ, ಮೀನವರಿಗೆ ಒಳ್ಳೆ ಮೀನು ಹಿಡಿಯೋ ಜಾಗ ಆಗೈತಿದ್ದು. ಅವನ್ನೇ ಡಂಬಲ್ ಪಾಸ್ ಮಾಡಿ ಫುಡ್ ಹಾಕಿ ಒಳ್ಳೆ ಗಾಣ ಬೀಸ್ತೈತೆ. ಆಹಾ, ಒಳ್ಳೆ ಮೀನು. ಇವತ್ತು ಒಳ್ಳೆ ಮೀನು ಹಿಡ್ಕೊಳ್ಳೋಣ ಅಂತ ಫುಡ್ ಎಲ್ಲ ರೆಡಿ ಮಾಡ್ಕೊಂಬಿದ್ದಾರೆ ನೋಡಿ ಇಲ್ಲಿ. ಫುಡ್ ಅಲ್ಲ ಕಣೋ, ಆಹಾರ ಅನ್ನು ಕನ್ನಡದಲ್ಲಿ. A few moments later. ರೈನ್ ಪ್ಯಾಂಟ್ ಇಸ್ಕೊಂಡೇನೆ ಹುಡುಗಿಯರ್ದು. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಸಿಗಂಧೂರಿನ ಇನ್ನು ಆಫ್ ರೋಡ್ ಮುಗೀತು. ಇವಾಗ ದೇವಸ್ಥಾನದ ಕಡೆ ನಮ್ಮಿಬ್ಬರ ಪಯಣ. 1000 years later. ಸೇತುವೆ, ಸಿಗಂಧೂರಿನ ಸೇತುವೆ. ಈ ಸೇತುವೆ ಮೇಲೆ ನಮ್ಮಿಬ್ಬರ ಪಯಣ ಶುರುವಾಗಿದೆ. ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ, ಶರಾವತಿ ಹಿನ್ನೀರಿನಲ್ಲಿದೆ. ಇದು ಫೋಟೋ ಶೂಟಿಂಗ್ ಎಂದು ಫೇಮಸ್ ಆದ ಸೇತುವೆ. ನಮ್ಮ ಜೊತೆ ಇದೆ ಹುಲಿ ಸಿಂಹ. ನೋಡ್ರಿ ಇಲ್ಲಿ ಸಿಂಹ ನೋಡಲ್ಲಿ ಜನ ಸಾಗರ ಇಲ್ಲಿ.
लोग हैं हमारे पास, कितने शानदार विचार रखते हैं जी। और ಏನೋ ಎಲ್ಲ ಗುಡ್ಸ್ಲ ಥರ ಐತಿ ಇಲ್ಲಿ. ಇದು ಗುಡಿಸಿರಲ್ಲ, ಇದು ಎಷ್ಟೋ ಜನರ ಜೀವನವನ್ನು ಕಟ್ಟಿರೋ ಶೆಡ್ಡು. ಇದು ನಮ್ಮ ಶ್ರೀಗಂಧೂರು ಶೆಡ್ಡು ನೋಡು. ದರ್ಶನ ಮುಗೀತು, ಒಳಗೆ ತೋರ್ಸಂಗಿಲ್ಲ, ಅದಕ್ಕೆ ಹೊರಗೆ ಅಂತ ತೋರಿಸ್ತೀನಿ ಫೋಟೋ ಶೂಟ್. ಇಲ್ಲಿ ಜನರಿದ್ದರು, ಜನರ ನಡುವೆ ನುಗ್ಗುತ್ತಿರುವ ಒಬ್ಬ ಬಾಲಕ. ಈ ಬಾಲಕನಿಗೆ ಊಟಕ್ಕೆ ಅವಸರ. ಅಂಡರ್ವೇರ್ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಇಲ್ಲೇ ಬರ್ಲಿ ಅನ್ನೋ ಲೆಕ್ಕಾಚಾರಕ್ಕೆ ಒಳ್ಳೆ ಮಾಡ್ಕೊಡುವ ಮಾಡೇನು ನಮಗೆ ಅದೆಲ್ಲ ಗೊತ್ತಾಗಲ್ಲ. ಏನು ಬಿಂದಾಸ್ ಮಾಡಿ. ಸಿಗಂದೂರು ಟು ಶಿವಮೊಗ್ಗ ಲಾಸ್ಟ್ ಬಸ್ ಎಲ್ಲ ಹೆಂಗ್ ನುಗ್ತೀರ ನೋಡಲಿ. ಲಾಸ್ಟ್ ಬಸ್ ಅಲ್ಲ ಕಣದು, ಆ ಹೆಣ್ಮಕ್ಳ ಆಧಾರ್ ಕಾರ್ಡ್ ಬಸ್ಸು, ಅದಕ್ಕಾಗಿ ನುಗ್ತಿರೋದು. Eternity later. ಬರ್ತಿರೋ ವೇವ್ಸ್ಗೂ ಇಲ್ಲಿರೋದು ವಾತಾವರಣಕ್ಕೂ ಬರ್ತಿರೋ ಜಿಟಿ ಜಿಟಿ ಮಳೆಗೂ ಮುಂಗಾರು ಮಳೆ ನೆನಪಾಗುತ್ತೆ. ಆಯ್ತು, ಆಮೇಲೆ ಈ ಅಪ್ಪ ಬೀ ಥರ ಐತಲ್ಲ, ಏನೋ ಶಿವಮೊಗ್ಗದಲ್ಲಿ ಏನು ಕತೆನಪ್ಪ ಇದು. ಶಿವಮೊಗ್ಗದ ಪ್ರೇಮಿಗಳ ತಾಣ ಸಿಗಂದೂರು ಆಗ್ತಿತ್ತು. ಬ್ರಿಡ್ಜ್ ಮೇಲಿಂದ ಬಂದವರು ಬರೀ ದೇವಸ್ಥಾನಕ್ಕೆ ಬಂದು ಮಾತ್ರ ಹೋಗ್ಬೇಡಿ, ಈ ಥರ ಪ್ಲೇಸನ್ನು ಕವರ್ ಮಾಡಬೇಕು. ಬಂದು ವಿಸಿಟ್ ಮಾಡದೆ ಹೋದರೆ ಅದು ತುಂಬ ಲೈಫಲ್ಲಿ ಮಿಸ್ ಮಾಡ್ಕೊಂಡಂಗೆ. ಇದು ನೆಕ್ಸ್ಟ್ ಲೆವೆಲ್ ಇದೆ ಪ್ಲೇಸು.